ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರೆಲ್ಲರೂ? ಚೆನ್ನಾಗಿದ್ದೀರಾ? ನಾನು ಮತ್ತು ನಮ್ಮ ಅಮ್ಮ ಇಬ್ಬರು ಎಲ್ಲೋ ಹೋಗ್ತಾ ಇದ್ದೀವಿ. ಎಲ್ಲಿ ಅಂತ ನಿಮಗೆ ಟೈಟಲ್ ಮತ್ತು ಥಂಬ್ನೇಲ್ ನೋಡೇ ಗೊತ್ತಾಗಿರುತ್ತೆ. ಹೌದು, ನಾನು ಮತ್ತು ನಮ್ಮಮ್ಮ ಇಬ್ಬರು ತುಮಕೂರಲ್ಲೇ ಇರುವಂಥ ಒಂದು ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಇದು ಫೇಮಸ್ ಮಾರ್ಕೆಟ್ ಅಂತಲೇ ಹೇಳ್ಬೋದು, ತುಮಕೂರಿಗೆ ದೊಡ್ಡ ಮಾರ್ಕೆಟು. ನಾನು ಮತ್ತು ಅಮ್ಮ ಇಬ್ಬರು ಸ್ವಲ್ಪ ತರಕಾರಿ ಮತ್ತು ಹೂವು ಪರ್ಚೇಸ್ ಮಾಡಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ತುಂಬ ಬಿಸಿಲಿತ್ತು ಇವತ್ತು, ಸೊ ಬೇಗ ಬಿಸಿಲು ಇನ್ನೂ ಜಾಸ್ತಿ ಆಗೋಷ್ಟಕ್ಕೆ ಹೋಗಿ ಬರೋಣ ಅಂತ 11 ಗಂಟೆಗೆ ಹೋಗ್ತಾ ಇದ್ದೀವಿ. ಎ ಟಿ ಎಮ್ಮಲ್ಲಿ ಸ್ವಲ್ಪ ಕೆಲಸ ಇತ್ತು. ಎ ಟಿ ಎಮ್ಮಲ್ಲಿ ಕೆಲಸ ಮುಗಿಸ್ಕೊಂಡು ಆಟೋಗೆ ಹೋದ್ವಿ, ಮತ್ತು ನಾನು ಮತ್ತು ಅಮ್ಮ ಇಬ್ಬರು ಕೂಡ. ಇಲ್ಲಿಂದ ಮಾರ್ಕೆಟ್ಗೆ 20 ರೂಪಾಯಿ ಚಾರ್ಜ್ ಇರುತ್ತೆ ಒಬ್ಬರಿಗೆ. ಇನ್ನು ಬಸ್ಗೆ ಹೋದರೆ 10 ರೂಪಾಯಿ ಚಾರ್ಜ್ ಇರುತ್ತೆ. ನಾನು ಅಮ್ಮ ಇಬ್ಬರು ಆಟೋಗೆ ಹೋದ್ವಿ, ಬಸ್ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ. ಸೊ ಎಂಟ್ರೆನ್ಸ್ ನೋಡಿ ಈ ರೀತಿ ಇರುತ್ತೆ: ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ತುಮಕೂರು ಅಂತ. ಇಲ್ಲಿ ನಮಗೆ ಎಲ್ಲ ಥರದ ಹಣ್ಣು, ತರಕಾರಿ, ಹೂವು ಎಲ್ಲ ಸಿಗುತ್ತೆ. ತುಂಬ ಫ್ರೆಶ್ ಕೂಡ ಇರುತ್ತೆ ಗೊತ್ತಾ. ಮತ್ತು ಏನಪ್ಪ ಅಂದರೆ ರೈತರು ಡೈರೆಕ್ಟ್ ಇಲ್ಲಿಗೆ ತಗೊಂಬಂದು ಹಾಕೋದ್ರಿಂದ ತುಂಬ ಫ್ರೆಶ್ಶು ಇರುತ್ತೆ. ಮತ್ತು ನಾವು ಇಲ್ಲಿ ಅಂಗಡಿಗಳೆಲ್ಲ ಹೋಗಿ ತಗೊಂಬರ್ತೀವಲ್ವ, ಅಲ್ಲಿ ನಾವು ಹೋಲಿಸ್ಕೊಂಡ್ರೆ ಇಲ್ಲಿ ಸ್ವಲ್ಪ ಕಡಿಮೆನೇ ಇರುತ್ತೆ. ಏನು ತೊಂದರೆ ಇಲ್ಲ, ತಗೊಬೋದು. ನೋಡಿ ಎಷ್ಟು ಫ್ರೆಶ್ ಇದೆ ನೋಡಿ. ಆಲೂಗೆಡ್ಡೆ, ಹೂಕೋಸು, ಸೌತೆಕಾಯಿ, ಅದು ಇದು ಎಲ್ಲ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಎಲ್ಲ ನಾನು ಮತ್ತು ಅಮ್ಮ ಇಬ್ಬರು ಪರ್ಚೇಸ್ ಮಾಡಿ ನೆಕ್ಸ್ಟು ಸೊಪ್ಪು ತೊಗೊಬೇಕಿತ್ತು. ಸೊಪ್ಪು ತಗೊಳ್ಳೋಣ ಅಂತ ಹೇಳಿದ್ರು ಅಮ್ಮ. ನೆಕ್ಸ್ಟು ಸೊಪ್ಪು ಅಂಗಡಿಗೆ ಹೋಗೋಣ ಅಂತ ಹೋದ್ವಿ. ನೋಡಿ, ಸೊಪ್ಪು ಕೂಡ ಫ್ರೆಶ್ ಇತ್ತು. ಆವಾಗ ತಾನೇ ಓಪನ್ ಮಾಡಿದರು ಅಂಗಡಿನ. ಆ್ಯಂಡ್ ಫ್ರೆಶ್ ಕೂಡ ಇತ್ತು. ಫ್ರೆಶ್ ವೈಸ್ ನೋಡ್ಕೊಂಡ್ರೆ ತುಂಬ ಚೆನ್ನಾಗಿತ್ತು ಸೊಪ್ಪು ಕೂಡ. ಮತ್ತು 20 ರೂಪಾಯಿ ಕಟ್ಟು ಒಂದು ಸೊಪ್ಪು. ಒಂದು ಕಟ್ಟು ಸೊಪ್ಪು 20 ರೂಪಾಯಿ. ಮತ್ತು ಒಂದೊಂದು ಸೊಪ್ಪು 30 ರೂಪಾಯಿ ಕೂಡ ಇರುತ್ತೆ. ಬಟ್ ಇವತ್ತು 20 ರೂಪಾಯಿ ಇತ್ತು ಸೊಪ್ಪು. ಆ್ಯಂಡ್ ನೆಕ್ಸ್ಟು ಹೂವಿನ ಅಂಗಡಿಗೆ ಹೋದ್ವಿ. ಅಲ್ಲೊಂದು ಸ್ವಲ್ಪ ಹೂವನ್ನ ಪರ್ಚೇಸ್ ಮಾಡಿ. ನೋಡಿ, ಅಲ್ಲೊಂದು ಅಜ್ಜಿ ಮಾರ್ತಿದ್ದಾರೆ. ಅಜ್ಜಿ ಬಾಳೆಹಣ್ಣು ಅಂಗಡಿ ಕೂಡ ಇಟ್ಟಿದ್ದಾರೆ ಪಕ್ಕದಲ್ಲಿ. ಬಾಳೆಕಾಯಿ, ಇನ್ನೂ ಅದು ಹಣ್ಣಾಗಿಲ್ಲ, ಬಾಳೆಕಾಯಿ ಸ್ವಲ್ಪ. ಸೊ ಫೈನಲಿ ಇಷ್ಟು ಪರ್ಚೇಸ್ ಮಾಡಿಕೊಂಡು ನಾನು ಅಮ್ಮ ಬಂದ್ವಿ. ಬರೋಷ್ಟೊತ್ತಿಗೆ ತುಂಬ ಸುಸ್ತಾಗೋಯಿತು, ಬಿಸಿಲು ಜಾಸ್ತಿ ಆಗೋಯಿತು. ಆ್ಯಂಡ್ ನಾನು ಬಿಸಿಲು ಜಾಸ್ತಿ ಆಯ್ತಲ್ಲ, ಸ್ವಲ್ಪ ಗಾಳಿಗೆ ಹೋಗೋಣ ಅಂತ ಬಂದೆ. ಬಟ್ ಗಾಳಿನೇ ಬೀಸ್ತಾ ಇರಲಿಲ್ಲ. ನೋಡಿ, ಫುಲ್ಲು ಬಿಸಿಲು ನಮ್ಮ ಮನೆ ಹತ್ರ. ಅವತ್ತು ಮೀನ್ಸ್ ಸಂಡೇ ಹೋಗಿದ್ದು ನಾವು. ತುಂಬ ಬಿಸಿಲಿತ್ತು. ಓಕೆ ಆಯಿತು, ಒಂದು ಸ್ವಲ್ಪ ಕಾಫಿ ಕುಡಿಯೋಣ. ಎಷ್ಟೇ ಬಿಸಿಲಿದ್ರು ಕಾಫಿ ಕುಡಿಯೋದು ಮಾತ್ರ ಬಿಡೋಲ್ಲ ನಾವು. ಕಾಫಿ ಕುಡಿಯೋಣ ಅಂತ ಹಾಲು ತೊಗೊಂಡು ಬಂದೆ. ಅಷ್ಟೊತ್ತಿಗೆ ಅಮ್ಮ ಎಲ್ಲ ಜೋಡಿಸಿದ್ರು ಕೆಳಗಡೆ. ಅಂದರೆ ಫ್ರಿಜ್ಗೆ ಇಕ್ಕಬೇಕಲ್ವ, ಒಂದು ಸ್ವಲ್ಪ ದಿನ ಇರಬೇಕು ಅಂದರೆ ಫ್ರಿಜ್ಜಲ್ಲಿ ಇರಲೇಬೇಕು. ಸೊ ಫ್ರಿಜ್ಗೆ ಅಮ್ಮ ಆರ್ಗನೈಸ್ ಮಾಡೋಕ್ಕೆ ಅಂತ ಎಲ್ಲ ಜೋಡಿಸಿಟ್ಟಿದ್ರು. ಸರಿ ಆಯಿತು ಅಂತ ಹೇಳಿ ಅದನ್ನು ಜೋಡಿಸಿಟ್ಟಿರೋದನ್ನೆಲ್ಲ ನಾನು ನೋಡಿಕೊಂಡು ಒಂದು ಕ್ಲಿಪ್ಪಿಂಗ್ನ ತಗೊಂಡೆ. ಅಷ್ಟೊತ್ತಿಗೆ ಅಮ್ಮ ಕಾಫಿ ಮಾಡ್ಕೊಂಬಂದರು. ನೋಡಿ, ಅಮ್ಮ ಕಾಫಿ ಮಾಡ್ಕೊಂಡು ಬಂದಾಗಲೇ ಕುಡಿತಾ ಇದ್ದಾರೆ. ನಾನು ಕೂಡ ಕಾಫಿನ ಕುಡಿದು ನೆಕ್ಸ್ಟು ನಾವು ಫ್ರಿಜ್ಗೆ ಆರ್ಗನೈಸ್ ಮಾಡೋಣ ಬೇಗ ಅಂತ ಹೇಳಿ ಜೋಡಿಸ್ಕೊತಾ ಇದ್ವಿ. ಮತ್ತು ಸೊಪ್ಪು ಎಲ್ಲ ಸೋಸಿ ಇಟ್ಬಿಟ್ರೆ ಡೈರೆಕ್ಟು ತಗೊಂಡು ಒಂದೇ ಸಲ ಅಡುಗೆ ಮಾಡ್ಬೋದು ಅಂತ ನಮ್ಮಮ್ಮ ಎಲ್ಲ ಸೊಪ್ಪು ತರಕಾರಿ ಎಲ್ಲ ಬಿಡಿಸ್ಕೊತಾ ಇದ್ದರು. ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದೆ. ಸೊ ಆ್ಯಂಡ್ ನೆಕ್ಸ್ಟು ನಾನು ಮತ್ತು ಅಮ್ಮ ಸುಮ್ಮನೆ ಹಂಗೆ ಕ್ಯಾಶುವಲಾಗಿ ಮಾತಾಡ್ಕೊಂಡು ಸೊಪ್ಪು ತರಕಾರಿ ಎಲ್ಲ ಒಂದು ಬಾಕ್ಸ್ಗಾಗಲಿ ಒಂದು ಕವರ್ಗಾಗಲಿ ಎತ್ತಿಟ್ಕೊಳ್ತಾ ಇದ್ವಿ. ಆ್ಯಂಡ್ ನೆಕ್ಸ್ಟು ಎಲ್ಲ ಜೋಡಿಸಿದ್ದಾಯಿತು. ಸ್ವಲ್ಪ ಮೇಲೆ ಬಂದೆ. ನನಗೆ ಒಂದು ಸ್ವಲ್ಪ ಮೈಂಡ್ ಫ್ರೀ ಆಗಬೇಕು ಅಂದರೆ ನಾನು ಟೆರೆಸ್ ಮೇಲೆ ಬಂದು ಸುಮ್ಮನೆ ವ್ಯೂ ನೋಡ್ಕೊಳ್ತಾ ನಿಂತ್ಕೊತೀನಿ. ನೋಡಿ, ಸುಮ್ಮನೆ ನಮ್ಮ ಮನೆ ಅಕ್ಕಪಕ್ಕ ಏನೇನಿದೆ ವ್ಯೂ ಅಂತ ಸುಮ್ಮನೆ ನೋಡಿಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೆ. ಆ್ಯಂಡ್ ನೆಕ್ಸ್ಟು ಸಂಜೆ ಇದು. ಅಮ್ಮ ಏನು ಊಟ ಮಾಡಲಿ, ಏನು ಅಡುಗೆ ಮಾಡಲಿ ಅಂತ ಕೇಳ್ತಾಯಿದ್ರು. ಅಮ್ಮ ಏನು ಅಡುಗೆ ಬೇಡ, ಸ್ವಲ್ಪ ಎಗ್ ಬಿರಿಯಾನಿ ಮಾಡು ಅಂತ ಹೇಳಿದೆ. ಅಮ್ಮ ಓಕೆ ಆಯಿತು, ಮೊಟ್ಟೆ ತಗೊಂಬ ಅಂತ ಹೇಳಿದ್ರು. ಮೊಟ್ಟೆ ತಗೊಂಡು ಬಂದು ಕೊಟ್ಟೆ. ಅಮ್ಮ ಎಗ್ ಬಿರಿಯಾನಿ ಮಾಡ್ತಾಯಿದ್ರು ನೈಟು. ನಾನು ಇದೇನು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿಲ್ಲ, ಸುಮ್ಮನೆ ಜಸ್ಟು ಒಂದೊಂದು ಸಣ್ಣ ಕ್ಲಿಪ್ಪಿಂಗ್ ತಗೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ ಅಷ್ಟೇ. ಎಕ್ಸ್ಪೆಷಲಿ ನಮಗೆ ಎಗ್ ಬಿರಿಯಾನಿ ಅಂದರೆ ತುಂಬ ಇಷ್ಟ. ಸೊ ಎಷ್ಟೊಂದು ದಿನ ಆಗಿತ್ತು, ಅಮ್ಮ ಎಗ್ ಬಿರಿಯಾನಿ ಮಾಡಿ ಅಂತ ಹೇಳಿದೆ. ಅಮ್ಮ ಆಯಿತು ಓಕೆ, ಮೊಟ್ಟೆ ತಗೊಂಡು ಮಾಡ್ತೀನಿ ಅಂತ ಹೇಳಿ ಮಾಡ್ತಾಯಿದ್ರು. ತುಂಬ ಸ್ಪೈಸಿಯಾಗಿ ಚೆನ್ನಾಗಿತ್ತು. ಟೇಸ್ಟ್ ವೈಸು ಕೂಡ ಚೆನ್ನಾಗಿತ್ತು. ಲಾಸ್ಟಿಗೆ ನಿಮಗೆ ಹೇಗೆ ಬಂತು ಅಂತ ತೋರಿಸ್ತೀನಿ ನೋಡಿ. ನಮ್ಮಮ್ಮ ರೆಸಿಪಿ ಶೇರ್ ಮಾಡ್ತಾಯಿದ್ದೀಯ ಅಂದರು. ಇಲ್ಲ, ಸುಮ್ಮನೆ ಜಸ್ಟ್ ಒಂದು ಸಣ್ಣ ಕ್ಲಿಪ್ಪಿಂಗ್ ಅಷ್ಟೇ ಅಂತ ಹೇಳಿದೆ. ನೋಡಿ, ಇವಾಗ ಅಕ್ಕಿ ಹಾಕ್ಕೊತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟು ಫುಲ್ ಆದಮೇಲೆ ನೋಡಿ ಈ ರೀತಿ ಕಾಣಿಸ್ತಾ ಇತ್ತು ಎಗ್ ಬಿರಿಯಾನಿ.
ತುಂಬ ಚೆನ್ನಾಗಿತ್ತು ಟೇಸ್ಟ್ ವೈಸು, ಸ್ಪೈಸಿಯಾಗಿತ್ತು. ಈಗ ಸ್ವಲ್ಪ ಚಳಿ ಇರೋದ್ರಿಂದನೂ ಅದಕ್ಕೂ ಸ್ವಲ್ಪ ಖಾರವಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಫೈನಲಿ ಈ ಥರ ಕಾಣಿಸ್ತಾ ಇತ್ತು. ಟೇಸ್ಟ್ ವೈಸ್ ಅಷ್ಟೇ ತುಂಬ ಚೆನ್ನಾಗಿತ್ತು. ಮತ್ತು ಎಲ್ಲರೂ ಒಂದೇ ಸಲ ಕೂತ್ಕೊಂಡು ಊಟನ ಮಾಡಿದ್ವಿ. ನೋಡಿ ಈ ರೀತಿ ಕಾಣಿಸ್ತಾ ಇತ್ತು. ತುಂಬ ಚೆನ್ನಾಗಿತ್ತು ತಿನ್ನೋಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಬಾಯ್.